ದಾಸರು ಒಂದು ಪದ ಹೇಳಿದ್ದಾರೆ. ಬೇವು ಬೆಲ್ಲದೊಲಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಅಕ್ಷರಃ ಇದು ಮಾತು ಬಾಂಗ್ಲಾದೇಶಕ್ಕೆ ಸೂಟ್ ಆಗುತ್ತೆ. ಬಾಂಗ್ಲಾದೇಶಕ್ಕೆ ಭಾರತ ಎಲ್ಲ ರೀತಿಯ ಸಹಾಯಗಳನ್ನು ಮಾಡುತ್ತಿತ್ತು. ಶೇಖ್ ಹಸೀನಾ ಇರುವಾಗ ಎಲ್ಲ ರೀತಿಯ ನೆರವುಗಳನ್ನು ನೀಡುತ್ತಿದ್ದರು ಹಾಗೂ ಆರ್ಥಿಕ ಸಾಲಗಳನ್ನು ಕೂಡ ಕೊಡ್ತಿದ್ರು. ಆದರೆ ಈಗ ಯೂನಿಸ್ ಬಂದ ನಂತರ ಈ ಸಹಾಯವನ್ನು ಎಲ್ಲ ಮರೆತಿದ್ದಾರಂತೆ ಕಾಣಿಸುತ್ತೆ. ಅವರ ನಡವಳಿಕೆಯು ಹಾಗೆ ಇದೆ. ಇತ್ತೀಚೆಗೆ ಚೀನಾಗೆ ಹೋಗಿ ಹೇಳ್ತಾರೆ, ಈ 7 ಸಿಸ್ಟರ್ ರಾಜ್ಯಗಳು ಏನಿವೆ ಭಾರತದ, ಈ ನಾರ್ತ್ ಈಸ್ಟ್ ಏನಿದೆ ಅದನ್ನು ನಾವು 7 ಸಿಸ್ಟರ್ ಅಂತ ಕರಿತೇವೆ. ಈ ಭಾಗಗಳಿಗೆ ಸಮುದ್ರ ಮಾರ್ಗಗಳು ಇಲ್ಲ, ನಿಜವಾದ ಸಾಗರ ರಕ್ಷೆ. ಬಾಂಗ್ಲಾದೇಶವು ಭಾರತದ ಭೂಭಾಗಗಳನ್ನು ಬಳಸಿ ನೇಪಾಳ, ಮಯನ್ಮಾರ್ ಹಾಗೂ ಭೂತಾನ್ ರಾಷ್ಟ್ರಗಳಿಗೆ ತನ್ನ ಸರಕುಗಳನ್ನು ಸಾಗಿಸುತ್ತಿತ್ತು. ಇದಕ್ಕಾಗಿ ಅವರು ಭಾರತದ ಭೂಪ್ರದೇಶವನ್ನು ಬಳಸಿಕೊಳ್ಳುತ್ತಿದ್ದರು. ಅದಕ್ಕೆ ಅವರು ಕಸ್ಟಮ್ ಚಾರ್ಜ್ ಅನ್ನು ಪಾವತಿಸಬೇಕಂತಿಲ್ಲ. ಭಾರತದ ಭೂಪ್ರದೇಶವನ್ನು ಬಳಸಿಕೊಂಡು ಹಾಗೂ ಭಾರತದ ಸಮುದ್ರ ಮಾರ್ಗವನ್ನು ಕೂಡ ಬಳಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದರು. ಇದಕ್ಕೆ ಭಾರತ ಫುಲ್ ಸ್ಟಾಪ್ ಇಟ್ಟಿದೆ.